ಹಾಡನ್ನ ನೋಡ್ಕೊಂಬಂದ್ರಲ್ಲ, ನಿಜವಾಗ್ಲೂ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನೋ ಆ ಥರದ ಅಡುಗೆ ಅಂತ ಹೇಳ್ಬಿಟ್ಟು ಹೇಗೆ ಮಾಡಿದಾರೋ ಅನ್ನೋ ಯೋಚನೆನ ಖಂಡಿತವಾಗ್ಲೂ ಇಟ್ಕೊಬೇಡಿ. ಇಡೀ ಟೀಮು ಸಿಕ್ಕಾಪಟ್ಟೆ ಎಫರ್ಟ್ನ ಹಾಕಿ ಡಾರ್ಲಿಂಗ್ನ ಬೇಗ ರೆಡಿ ಮಾಡಿದ್ದಾರೆ ನಿಮ್ಗೆಲ್ರಿಗೂ ತೋರಿಸ್ಬೇಕು ಅಂತ. ಇದ್ರ ಬಗ್ಗೆ ಯೋಗಿಗೂ ಕೂಡ ತುಂಬಾ ನಿರೀಕ್ಷೆ ಇದೆ. ಸೊ ಯೋಗಿ ಸಿನಿಮಾದ ಬಗ್ಗೆ ಹೇಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ ಈ ಸಿನಿಮಾ ಮೇಲೆ. ಬಿಕಾಸ್ ನನಗೆ ಇವಾಗ ಒಂದು ಹಿಟ್ ಸಿನಿಮಾ ಬೇಕೇ ಬೇಕು. ನನಗೆ ಮಾತ್ರ ಅಲ್ಲ, ಈ ಸಿನಿಮಾ ಹಿಟ್ ಆದರೆ ಎಲ್ಲರಿಗೂ ಇನ್ನೊಂದು ಲೈಫ್ ಶುರು ಆಗುತ್ತೆ ಹೊಸದಾಗೆ. ಅದೊಂದು ಮೈನ್ ರೀಸನ್. ಸಖತ್ ಮಜಾ ಇದೆ ಸಿನಿಮಾ. ನಾನು ಡಬ್ಬಿಂಗ್ ಮಾಡೋವಾಗ ನೋಡಿದ್ದು, ಇನ್ನು ರೀ ರೆಕಾರ್ಡಿಂಗ್ ಆದ್ಮೇಲೆ ನೋಡಿಲ್ಲ. ಇದೇ ಜೋಶಲ್ಲಿ ಒಂದು ಡೈಲಾಗ್ ಕೇಳ್ಬೋದಾ? ಡೈಲಾಗ ಅಕಸ್ಮಾತ್ ಅವಳು ಏನಾದರೂ ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಅದು? ಎಸ್ ಪ್ಲೀಸ್ ಪ್ರೌಡ್ ಮಾಡಿ. ರಕ್ತ ಕೊಟ್ಟರು ಸರಿ, ರಕ್ತ ಕೊಟ್ಟಾದ್ರೂ ಸರಿ, ಜೀವ ಬಿಟ್ಟಾದ್ರೂ ಸರಿ, ಜಾತಿ ಕೆಟ್ಟಾದ್ರೂ ಸರಿ, ಹುಡುಗಿರ ಹಾರ್ಟಲ್ಲಿ ಹುಡುಗರು ತಾಜ್ ಮಹಲ್ ಕಟ್ಟಕ್ಕೆ ಯಾವಾಗಲೂ ಟ್ರೈ ಮಾಡ್ತಾ ಇರ್ತಾರೆ ಅಂತ. ಆದ್ರೆ ಹುಡುಗಿರು ಏನ್ ಮಾಡ್ತಾರೆ? ಹುಡುಗಿರು ಅದು ಕಾಯ್ತಾ ಇರ್ತಾರೆ ತಾಜ್ ಮಹಲ್ ಕಟ್ಲಿ ಅಂತ. ಅಷ್ಟೇ ಅಲ್ವಾ? ಕೆಡುವ ಪ್ರಯತ್ನ ಮಾಡಲ್ಲ ಅಲ್ವಾ? ಇಲ್ಲ, ಅವ್ರು ಸಾಯಿಸ್ಬಿಟ್ಟಿದ್ದಾನೆ ತಾಜ್ ಮಹಲ್ ಕಟ್ಟೋದು. ಓಕೆ, ಈ ಸಿನಿಮಾದಲ್ಲಿ ಒಂದು ಮೆಲೋಡಿ ಸಾಂಗು ಇದೆ, ಕೈ ಚಾಚು ಸಮಥಿಂಗ್ ಆ ಥರ ಅಂತ. ಸೊ ಆ ಹಾಡಿನ ವಿಶೇಷತೆ? ಕೈ ಚಾಚು ಸಮಥಿಂಗ್ ಅಲ್ಲ, ಕೈ ಚಾಚುನೇ. ಇದೇ ಬೇಡ ಯೋಗಿ, ಇದೇ ಬೇಡ. ಇಲ್ಲ, ಈ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದ್ರಲ್ಲ, ಒಂದು ಸ್ವಲ್ಪ ಈ ಹಾಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಇದು ಯೂಶುವಲ್ ಮೆಲಡಿ ಸಾಂಗ್ ಥರ ಅಲ್ಲ. ನೀವು ಹಾಡು ಕೇಳಿದ್ರೆ ಅದು ನಾನು ನೀವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮ್ಯೂಸಿಕಲ್ ಟರ್ಮ್ಸಲ್ಲಿ ಹೇಳೋಕ್ಕಾಗಲ್ಲ. ಹಾಡು ಕೇಳಿದ್ರೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಅನಿಸುತ್ತೆ. ಲಿರಿಕ್ಸು ತುಂಬ ಕೈ ಚಾಚು ಅಂತ ನನಗೆ ಗೊತ್ತಿರೋಂಗೆ ಹಾಡಲ್ಲಿ ಯಾರು ಅದನ್ನೇ ಒಂದು ಪಲ್ಲವಿ ಮಾಡಿ ಬಳಸಿರೋದು ನನಗೆ ಗೊತ್ತಿಲ್ಲ. ಅದೇ ನನಗೆ ಇನ್ಸ್ಪಿರೇಷನ್. ಏನು ಬರೆಯೋದು ಅಂದ ತಕ್ಷಣ ಒಂದು ಲೈನ್ ಹೇಳಿದ್ರು, ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡಿ. ಕೈ ಚಾಚು ಅಂತಂದರೆ ಅವಳಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕಾಗಿರುತ್ತೆ. ನಾನು ನಿನ್ನ ಜೊತೆ ಇರ್ತೀನಿ, ತಲೆ ಕೆಡಿಸ್ಕೊಂಬೇಡ ಅಂತ. ಅದಕ್ಕೆ ಆ ವರ್ಡೇ ತುಂಬ ಸೂಕ್ತ. ಈ ಸಾಂಗು ಕೇಳಿದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ಸಾಂಗ್ನ ಎಲ್ಲಿ ಶೂಟ್ ಮಾಡಿರ್ತೀವಿ. ಎಲ್ಲರೂ ಮೈಂಡಲ್ಲಿ ಬರೋದು ಫಾರಿನ್ ಲೊಕೇಶನ್ನು ಈ ಥರನೇ ಅಂದ್ಕೊಂಡಿರ್ತಾರೆ. ಆದರೆ ಅದಕ್ಕೆ ಆಪೋಸಿಟ್ ಆಗಿ ಒಳ್ಳೆ ತುಂಬ ಬೆಂಗಳೂರಲ್ಲಿ ಒಳ್ಳೆ ಬ್ಯೂಟಿಫುಲ್ ಜಾಗ. ಅಂದರೆ ಬ್ಯೂಟಿಫುಲ್ ಅಂದರೆ ಒಳ್ಳೆ ಗ್ರೀನ್ ಅಲ್ಲ, ನಿಜವಾಗ್ಲೂ ಎಕ್ಸ್ಪರಿಮೆಂಟ್ ಅಂತ ಏನು ಅರ್ಜುನ್ ಜನ್ಯ ಅವರು ಹೇಳಿದ್ರು, ಆ ಎಕ್ಸ್ಪರಿಮೆಂಟ್ ಇದರಲ್ಲಿ ಆಗಿದೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಡಾರ್ಲಿಂಗ್ ಇನ್ನೇನು 31ಕ್ಕೆ ರಿಲೀಸ್ ಆಗ್ತಾ ಇದೆ. ಫೈನಲ್ ವರ್ಡ್ಸ್ ಏನು ಹೇಳ್ಬೋದು? ಅಲೆಮಾರಿ ಸಿನಿಮಾ ನೋಡಿರೋರು ಯಾರು ಅಲೆಮಾರಿ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾಗೆ ಬಂದರೆ ಅವ್ರಿಗೆ ಖಂಡಿತ ಲಾಸ್ ಆಗುತ್ತೆ. ಇದು ಕಂಪ್ಲೀಟ್ ಅಲೆಮಾರಿಗೆ ಆಪೋಸಿಟಾಗಿ ವರ್ಕ್ ಮಾಡಿದ್ದೀವಿ. ಸಪೋಸ್ ಅನ್ಕೊಬೋದು ಯೋಗಿ ತುಂಬ ಏನೋ ಒಂದು ಭಾರಿ ಪ್ಯಾಥೋಟಿಕ್ ಇರ್ತಾನೆ, ಕತೆ ಏನೋ ಈ ಥರ ಹೋಗುತ್ತೆ ಅಂತ ಏನೋ ಒಂದು ಬೇಸಿಕ್ ಮೈಂಡಲ್ಲಿದ್ದರೆ, ಅದನ್ನೆಲ್ಲ ಬಿಟ್ಟು ಫ್ರೆಶ್ ಮೈಂಡು ಸಿನಿಮಾಗೆ ಬಂದರೆ ಒಂದು 2 ಗಂಟೆ ತುಂಬ ಚೆನ್ನಾಗಿ ನಕ್ಕು ಒಂದು ಒಳ್ಳೆ ಆ್ಯಕ್ಷನ್ ನೋಡಿ ಒಳ್ಳೆ ಫನ್ ಮಾಡ್ಬೋದು ಅಷ್ಟೇ. ನೀವು ಸರ್? 100% ಎಂಟರ್ಟೈನ್ಮೆಂಟ್. ಎಲ್ಲ ಸಾಂಗ್ಸ್ ಚೆನ್ನಾಗಿದೆ, ವಿಷುವಲ್ ಚೆನ್ನಾಗಿದೆ, ಆ್ಯಂಡ್ ಕತೆ ಚೆನ್ನಾಗಿದೆ. ಮೇಯ್ನಾಗಿ ಕನ್ನಡ ಫಿಲ್ಮ್ ನೋಡಿಬಿಟ್ಟು ಅಲ್ಲಿ ಆಗಿತ್ತು, ಇಲ್ಲಿ ಸ್ಲೋ ಆಯಿತು ಅದೆಲ್ಲ ಹೇಳ್ತಾರಲ್ಲ, ಅದು ಇಲ್ಲವೇ ಇಲ್ಲ ಫಿಲ್ಮಲ್ಲಿ. ಇಟ್ಸ್ ಪೇಸ್ ತುಂಬ ಫಾಸ್ಟ್ ಆಗಿದೆ. ಎಷ್ಟು ಜಲ್ದಿ ಫಿಲ್ಮ್ ಮುಗೀತು ಹೇಳೋಕ್ಕಾಗಲ್ಲ. ಯಾಕಂದರೆ ಅದಕ್ಕೆ ಸಾಕ್ಷಿ ಏನಂದರೆ ನನ್ನ ರೀ ರೆಕಾರ್ಡಿಂಗ್ ಎಷ್ಟು ಜಲ್ದಿ ಮುಗೀತು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಾರ್ಲಿಂಗ್ ಚಿತ್ರತಂಡ ತುಂಬಾ ಇಡೀ ಚಿತ್ರತಂಡಕ್ಕೆ ಆತ್ಮವಿಶ್ವಾಸ ಇದೆ, ತುಂಬಾ ಕಾನ್ಫಿಡೆನ್ಸ್ ಇದೆ, ಜನಕ್ಕೆ ಖಂಡಿತವಾಗ್ಲೂ ಇಷ್ಟ ಆಗತ್ತೆ ಅನ್ನೋವಂಥದ್ದು. ಸೊ ಇದೇ ಆತ್ಮವಿಶ್ವಾಸ ಥಿಯೇಟರ್ಗೆ ಬರೋವಂಥ ಪ್ರೇಕ್ಷಕನಿಗೂ ಇರುತ್ತೆ. ಆ ಸಿನಿಮಾ ನೋಡಿದ್ಮೇಲೆ ಖುಷಿ ಪಡ್ತಾನ ಅನ್ನೋದು 31ಕ್ಕೆ ನಿರ್ಧಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.